ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೊನ್ನೆ ನಾನು ಮಾಡಿದಂಥ ವಿಡಿಯೋಗೆ ನೀವೆಲ್ಲರೂ ಪ್ರತಿಕ್ರಿಯಿಸಿದ ರೀತಿ ನೋಡಿ ನನಗೆ ಬಹಳ ಖುಷಿಯಾಗಿ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ ನಡೆದಂಥ ಬೆಳವಣಿಗೆಗಳಿಗೆ ನಾನು ಮುಂದೆ ಏನು ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡಿರೋ ಕೆಲವು ನಿರ್ಧಾರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿ ನಾನು ಹಾಕ್ಕೊಂಡಿದ್ದ ಪ್ರಶ್ನೆ, ಈಗ ಈ ಸಂದರ್ಭನ ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡು ಹೋಗ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ಏನು ನಡೀತಾ ಇದೆ ಇವಾಗ, ಅದು ನನ್ನ ರಂಗನಾಥ್ ಸರ್ ನಡುವೆ ಅಥವಾ ನನ್ನ ಪಬ್ಲಿಕ್ ಟಿವಿ ನಡುವೆ ನಡೀತಾ ಇರುವಂಥ ವಿಷಯ ಅಲ್ಲ. ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಡೆದಿತ್ತು ರೂಪತಾರ ಅನ್ನೋ ಮ್ಯಾಗ್ಝಿನ್ಗೆ ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಮುಂದಿನ ತಿಂಗಳು ಬರುತ್ತೆ ಅಂತ ನನಗೆ ಹೇಳಿದ್ರು. ಕೆಲವು ಪ್ರಶ್ನೆ ಕೇಳಿದ್ರು. ಅದರಲ್ಲಿ ಕಾವೇರಿ ಹೋರಾಟದ ಬಗ್ಗೆ ನಾನು ಭಾಗವಹಿಸ್ತಿದ್ದ ಬಗ್ಗೆ ಜನಗಳಿಗೆ ಅಸಮಾಧಾನ ಇದೆ, ಮಾಧ್ಯಮದಲ್ಲಿ ಈ ರೀತಿ ಪ್ರತಿಕ್ರಿಯೆ ಬಂತು ಅಂತ ಕೆಲವು ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ನಾನು ಕೊಟ್ಟ ನೇರ ಉತ್ತರ, ಜನಗಳಿಗೆ ಕೇಳೋದಕ್ಕೆ ಅರ್ಹತೆ ಇದೆ, ಅವ್ರಿಗೆ ಆ ಅಧಿಕಾರನೂ ಇದೆ, ಅಂಥ ಸ್ಥಾನದಲ್ಲಿ ನನ್ನ ಕೂರಿಸಿದ್ದಾರೆ, ಅವ್ರು ಕೇಳಲಿ ಅನ್ನೋದನ್ನೇ ನಾನು ಹೇಳಿದ್ದು. ಬಟ್ ಅವರ ಉದಯವಾಣಿ ಪತ್ರಿಕೆಯಲ್ಲಿ ಆ ಆರ್ಟಿಕಲ್ನ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಜನಗಳು ಯಾಕೆ ಕೇಳ್ತಾರೋ ಅಂತ ನಾನು ಪಾಯಿಂಟ್ ಹೇಳಿದ್ದೀನಿ ಅನ್ನೋ ಪಾಯಿಂಟ್ನ ಮೆನ್ಷನ್ ಮಾಡಿದರೆ ಅದು ನಾನು ಹೇಳಿದ ಪಾಯಿಂಟ್ ಅಲ್ಲ. ಓಕೆ, ಅದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಓಪನ್ ಚಾಲೆಂಜ್ನ ನಾನು ಹಾಕಿದೆ. ಅಂದರೆ ಮಾಧ್ಯಮಗಳು ಈ ರೀತಿ ಎಲ್ಲಿದ್ದಾರೆ ಸಿನಿಮಾ ನಟರು ಅಂತ ಕೇಳಿದಾಗ ಅವ್ರು ಎಲ್ಲಿದ್ದಾರೆ ಅಂತ ಕೇಳೋ ಜನಗಳು ಇದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋ ಜನಗಳಿದ್ದಾರೆ, ಅಥವಾ ನಾನೇ ಪ್ರಶ್ನೆ ಮಾಡ್ತೀನಿ, ಬನ್ನಿ ಏನಾದರೂ ಮಾಡೋಣ, ನೀವು ಮಾಡ್ತೀನಿ ಅನ್ನೋದಕ್ಕೆ ರೆಡಿ ಇದ್ದರೆ ಪ್ರೈಮ್ ಸ್ಲಾಟಲ್ಲಿ ಸ್ಲಾಟ್ ಕೊಡಿ, ರೈತರ ಸಮಸ್ಯೆ ಬಗ್ಗೆನೇ ಮಾತಾಡೋಣ, ಟಿ ವಿ ಕಮರ್ಷಿಯಲ್ಸ್ ಕೊಡಿ, ಅದ್ರ ಮುಖಾಂತರ ರೆವಿನ್ಯೂ ಜನರೇಟ್ ಮಾಡೋಣ, ಆ ಕಮರ್ಷಿಯಲ್ಸಲ್ಲಿ ನಿಮ್ಗೆ ಏನು ಬರುತ್ತೆ ಅದನ್ನೆಲ್ಲ ರೈತರಿಗೆ ಕೊಡೋಣ, ನಾನು ಫ್ರೀಯಾಗಿ ಭಾಗವಹಿಸ್ತೀನಿ, ನೀವು ರೆಡಿ ಇದ್ದರೆ ನೀವು ಬನ್ನಿ ಅನ್ನೋ ವಿಷಯನ ನಾನು ವ್ಯಕ್ತಪಡಿಸ್ದೆ. ಅದಕ್ಕೆ ಪಬ್ಲಿಕ್ ಟಿ ವಿ ಅವ್ರ ಮುಂದೆ ಬಂದು ಸೇರಿಗೆ ಸವಾ ಸೇರು ಅನ್ನೋ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರ ನಾವು ರೆಡಿ ಇದ್ದೀವಿ ಅನ್ನೋದನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿ ನಾನೊಂದು ವಿಡಿಯೋ ಮಾಡಿದೆ. ಆ ವಿಡಿಯೋಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ಈಗಾಗಲೇ ಮೆನ್ಷನ್ ಮಾಡ್ದಂಗೆ ಆ್ಯಡ್ ವಿಷಯ ಅಲ್ಲ, ರಂಗನಾಥ್ ಸರ್ ನನ್ನ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರು. 9:30 ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಅವ್ರು ನನಗೆ ಫೋನ್ ಕಾಲ್ ಬರಲಿಲ್ಲ. ಟಿ ವಿಲಿ ಅವ್ರು ಮಾತಾಡಿದ್ರು, ನಾವು ರೆಡಿ, ಅವರು ರೆಡಿ, ಟೈಮ್ ನಿಗದಿ ಆಗಬೇಕು, ಆಗಲಿ, ಆದರೆ ಈಗ ಸ್ವಲ್ಪ ಬೇರೆ ಸಮಸ್ಯೆಗಳಿರೋದ್ರಿಂದ ಮುಂದಕ್ಕೆ ಹಾಕೋಣ, ಅವ್ರ ಸಿನಿಮಾನೂ ಇದೆ, ಸಿನಿಮಾ ರಿಲೀಸ್ ಮುಗಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಅವರ ವೈಯಕ್ತಿಕ ತೇಜೋವಧೆ ಆಗಬೇಕಾದ್ರೆ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋ ನೆನಪು ಅವ್ರಿಗೆ ಇರಲಿ ಅಂತ ಹೇಳಿದ್ರು. ಖಂಡಿತವಾಗಲೂ ಪಬ್ಲಿಕ್ ಟಿ ವಿ ನಡ್ಕೊಂಡಿರೋ ರೀತಿ ಕರೆಕ್ಟಾಗೇ ನಡ್ಕೊಂಡಿದೆ. ನಾವು ಕರೆಕ್ಟಾಗಿದ್ದಕ್ಕೆ ಕರೆಕ್ಟಾದ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಒನ್ಸ್ ಅಗೇನ್ ಪಬ್ಲಿಕ್ ಟಿ ವಿಗೂ ನನಗೂ ನಡೀತಾ ಇರೋ ಜಟಾಪಟಿ ಅಲ್ಲ ಇದು. ಎಂಟೈರ್ ಮಾಧ್ಯಮ ನಡೀತಾ ಇರೋ ರೀತಿ ಅಥವಾ ಈ ಸಂದರ್ಭದಲ್ಲಿ ಮಾಧ್ಯಮ ಯಾವ ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದೆ ಅಂತ ಜನಗಳಲ್ಲಿ ಏನು ವಾಯ್ಸ್ ಇದೆ ಅದನ್ನು ನಾನು ಕೇಳ್ತಾ ಇದ್ದೀನಿ. ನಾನು ಜನಗಳೊಬ್ಬ ಪ್ರತಿನಿಧಿಯಾಗಿ ಕ್ವೆಶ್ಚನ್ ಮಾಡ್ತಿದ್ದೀನಿ. ನನಗೆ ಇನ್ಸ್ಪೈರ್ ಮಾಡಿರೋದು ನೀವೇ, ಮಾಧ್ಯಮದವರೇ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋ ಪ್ರಶ್ನೆಗೆ ಏನು ಮಾಡಬೇಕು ಅಂತ ಬಂದು ನಾನು ಕೇಳ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂತ ನೀವೇ ಹೇಳಿ, ಮಾಡೋಣ, ಡಿಸೈಡ್ ಮಾಡೋಣ ಅಂತ ಬಂದು ನಾನು ಕೂತಿದ್ದೀನಿ. ಈಗ ನೀವು ಒಪ್ಕೊಂಡಿದ್ದೀರಾ ಪಬ್ಲಿಕ್ ಟಿ ವಿಯವರು ರಿಲೀಸ್ ಆದಮೇಲೆ ಅಂತ ಹೇಳ್ತಿದ್ರೆ, ಅದಕ್ಕೆ ಮುಂಚೆ 2 ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಅಕಸ್ಮಾತ್ ಎಲ್ಲೋ ಕೆಲವ್ರಿಗೆ ಏನಾದರೂ ಅನಿಸಿದರೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೇನೋ ಒಂದು ಗಿಮಿಕ್ ಮಾಡ್ತಾ ಇರಬಹುದು, ಸಹಜ ಅನಿಸುತ್ತೆ, ಅಂಥದ್ದು ಸಮಾಜದಲ್ಲಿ ನಡೆದಿದೆ ಅನಿಸಿದರೆ ಅವರು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾ ರಿಲೀಸ್ ಆದಮೇಲೆ ಇದನ್ನು ನಡೆಸೋಣ, ನಾನು ರೆಡಿ ಇದ್ದೀನಿ. ಅಥವಾ ಇನ್ನೆಲ್ಲರೂ ಮಿಕ್ಕಿದವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಮಾತಾಡ್ತಿರ್ತಾರೆ, ಮಾಡೋಣ ಅಂತ ನೀವು ಹೇಳಿದ್ರೆ ನಾನು ರೆಡಿ ಇದ್ದೀನಿ. ನಾಳೆನೇ ಶುರು ಮಾಡಬೇಕಾ, ನಾನು ರೆಡಿ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ನಾನು ನನ್ನ ಸಿನಿಮಾ ಪ್ರಮೋಷನ್ನು ನೀವು ಯಾರೂ ಮಾಡೋದು ಬೇಕಾಗಿಲ್ಲ. ಅಂದರೆ ಆ ಎಕ್ಸ್ಪೆಕ್ಟೇಷನಿಂದ ನಾನು ಮಾಡ್ತಾ ಇಲ್ಲ ಅಂತ. ಇವತ್ತು ನಾನು ಏನೇ ಆಗಿದ್ರು ಎಲ್ಲ ಮಾಧ್ಯಮಗಳು ನನಗೆ ಸಪೋರ್ಟ್ ಮಾಡಿ ಬೆಳೆಸಿ ನಿಲ್ಲಿಸಿದ್ದೀರಾ. 100% ಆ ಪ್ರೀತಿ ಗೌರವ ನನಗೆ ಮಾಧ್ಯಮದ ಮೇಲಿದೆ. ಬಟ್ ಎಟ್ ದ ಸೇಮ್ ಟೈಮ್ ಕರ್ನಾಟಕದ ಒಬ್ಬ ರಾಜ್ಯದ ಪ್ರಜೆಯಾಗಿ ಅಥವಾ ನೀವೇ ಕ್ವೆಶ್ಚನ್ ಮಾಡಿರುವಂತೆ ಒಬ್ಬ ರೆಸ್ಪಾನ್ಸಿಬಲ್ ನಟನಾಗಿ ನಾನು ಬೇರೆ ಸ್ಟೆಪ್ ತೊಗೊಳಕ್ಕೆ ನಿಂತಿದ್ದೀನಿ. ನೀವೇನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಟಿ ವಿ ಪ್ರೋಗ್ರಾಮ್ ನೀವು ಹಾಕದೆ ಕಮರ್ಷಿಯಲ್ ಹಾಕ್ಕೊಂಡು ನೀವು ಆರಾಮಾಗಿ ಸಿನಿಮಾನ ನಡೆಸ್ಬೋದು. ಆ ಸಿನಿಮಾಗೆ ಸಂಬಂಧಪಟ್ಟಿದ್ದ ವಿಷಯ ಸೈಡ್ಗೆ ಇಟ್ಕೊಳ್ಳೋಣ. ನಾನು ಮಾತಾಡ್ತಾ ಇರೋದು ರೈತರ ಸಮಸ್ಯೆ ಬಗ್ಗೆ. ನೀವೇ ಕೇಳಿರುವಂಥ ಕ್ವೆಶ್ಚನ್ಗೆ ಬನ್ನಿ ಸರ್ ಮಾಡೋಣ, ಏನು ಬೇಕಾದರೂ ಸರಿ, ನನಗೆ ಗೊತ್ತಿಲ್ಲ, ನಾನು ಮೇಧಾವಿ, ನೀವೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಮಾಡೋದಿದೆ, ಮಾಡ್ತೀನಿ ಅನ್ನೋದಕ್ಕೆ ನಾನು ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ ರೈತರಿಗೆ ಒಳ್ಳೇದಾಗಬೇಕು ಅಂತ, ಅವರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ, ನಾವು ರೆಡಿ ಇದ್ದೀವಿ, ಬನ್ನಿ ಏನಾದರೂ ಮಾಡೋಣ ಅಂತ. ಈ ನಡುವೆ ಕೆಲವು ಮಾಧ್ಯಮಗಳು ಎಲ್ಲ ಚಾನಲ್ಗಳಿಗೆ ಪಬ್ಲಿಕ್ ಟಿ ವಿ ರೆಸ್ಪಾಂಡ್ ಮಾಡಿದೆ. ಪ್ರಜಾ ಟಿ ವಿಯವರು ನಾವು ವೇದಿಕೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದಿರ, ಭಾಳ ಸಂತೋಷದ ವಿಷಯ. ಜೊತೆಗೆ
ಕೆಲವು ಮಾಧ್ಯಮದ ಹಿರಿಯರು ನನಗೆ ಫೋನ್ ಮಾಡಿ ನಾವು ರೈತರ ಪರವಾಗಿ ಸಾಕಷ್ಟು ಕಾಳಜಿ ಇರುವಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ, ರೇಟಿಂಗ್ ಬರಲ್ಲ ಅಂತ ಗೊತ್ತಿದ್ದು ನಾವು ಮಾಡ್ತಾ ಬಂದಿದ್ದೀವಿ, ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನನ್ನ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನಮ್ಮಗಳ ಹೆಸರು ತಗೊಂಡ್ರಿ ಅಂತ ಬೇಜಾರು ವ್ಯಕ್ತಪಡಿಸಿದ್ದಾರೆ. ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಮಾಡೇ ಇಲ್ಲ, ನೀವು ಯಾರೂ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜನಗಳಿಗೆ ಕೆಲವು ಪ್ರಶ್ನೆ ಇದೆ. ನೀವು ಹೇಗೆ ಜನಪ್ರತಿನಿಧಿಗಳನ್ನ, ರಾಜಕಾರಣಿಗಳನ್ನ ಅಥವಾ ಸಿನಿಮಾದವ್ರನ್ನ ಎಲ್ಲರನ್ನೂ ನೀವು ಹೇಗೆ ಪ್ರಶ್ನೆ ಮಾಡ್ತೀರಾ, ನೀವು ನಡ್ಕೋತಾ ಇರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳಿದೆ. ಅದು ಜನರ ಪ್ರತಿನಿಧಿಯಾಗಿ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ನನ್ನ ಜನ ಕೇಳ್ತಾ ಇದ್ದಾರೆ, ಅದಕ್ಕೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನಾನು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ವೇದಿಕೆ ಕಲ್ಪಿಸ್ಕೊಡಿ. ಪ್ರತಿ ಚಾನಲ್ ಅವರು, ಪ್ರತಿ ನ್ಯೂಸ್ ಚಾನಲ್ ಅವರು ವೇದಿಕೆ ಕಲ್ಪಿಸ್ಕೊಡಿ. ವೇದಿಕೆ ಅಂದ ತಕ್ಷಣ ಅದರಲ್ಲಿ ಬರೋ ರೆವಿನ್ಯೂ, ಪ್ರತಿ ಪ್ರೋಗ್ರಾಮ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅದು ಬರೋ ರೆವಿನ್ಯೂ ರೈತರಿಗೆ ಹೋಗಬೇಕು. ಅದರಲ್ಲಿ ನಡೆಯೋ ಚರ್ಚೆಗಳು ರೈತರ ಸಂಬಂಧಪಟ್ಟಾಗೆ ಮಾಡಬೇಕು. ಕಂಪ್ಲೀಟ್ ಆ ಒಂದು ರೈತರ ಸಮಸ್ಯೆ ಏನಿದೆ ಚರ್ಚೆ ಮಾಡೋಣ, ಅನ್ಲಿಮಿಟೆಡ್ ಚರ್ಚೆ ಮಾಡೋಣ. ಅದಕ್ಕೆ ದಾರಿ ಕಂಡಿಡ್ಕೊಂಡು ಸಾವಿರಾರು ಹೋರಾಟಗಾರರಿದ್ದಾರೆ ರಾಜ್ಯದಲ್ಲಿ, ರೈತರ ಪರ ಕಳಕಳಿ ಇರುವಂಥ ಸಾವಿರಾರು ನಾಯಕರಿದ್ದಾರೆ, ಸಾವಿರಾರು ಜನ ಜ್ಞಾನ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಕೂಗ್ತಾ ಇರೋರು ಇದ್ದಾರೆ. ಎಲ್ಲೋ ಏನೋ ತಪ್ಪಿದೆ ಅಂತ ನಾವೆಲ್ಲರೂ ಅರ್ಥಕೊಂಡಿದ್ದೀವಿ ತಾನೆ, ಸರಿಪಡಿಸ್ಕೊಳ್ಳೋಣ. 961 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಪರಿಹಾರನೂ ಸಿಕ್ಕಿದೆ. ಪರಿಹಾರ ಸಿಕ್ಕಿ ಏನು ಪ್ರಯೋಜನ? ಅವ್ರ ಜೀವಕ್ಕೆ ಏನು ಬೆಲೆ? ಮುಂದೆ ಯಾರು ಆ ಒಂದು ನಿಲುವು ತಗೊಳ್ಳದೇ ಇರೋ ಥರ ಏನಾದರೂ ಒಂದು ದೊಡ್ಡ ಹೋರಾಟ ಮಾಡೋಣ. ನೀವು ಹೇಳಿದ್ದು ಅಷ್ಟೇ, ನಾನು ಕೇಳ್ತಾ ಇರೋದು ಅಷ್ಟೇ. ಈಗ ನಿನ್ನೆ ಪಬ್ಲಿಕ್ ಟಿವಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರೋಗ್ರಾಮ್ ತೋರಿಸಿ ಯಶ್ ನೀತಿ ಪಾಠ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಿ. ಅಂದರೆ ಜನಗಳು ಕೇಳಿರೋ ಪ್ರಶ್ನೆ, ಸಿನಿಮಾ ನಟರನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಿನಿಮಾ ನಟರು ಹಿಡಿದು ಹೋರಾಟ ಮಾಡಿದಾಗ ಏನೇನು ಬದಲಾವಣೆ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಮಹಾತ್ಮ ಗಾಂಧಿ ಅವ್ರನ್ನ ನೀವು ನನಗೆ ನೆನಪಿಸಿದ್ರಿ. ತುಂಬ ಒಳ್ಳೆಯದಾಯಿತು, ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಅವ್ರು ಹಾಕಿದ ದಾರಿಲೇ ನಡೆಯೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಒಂದು ದಿನ ಹೋರಾಟ ಮಾಡಿ ಮನೆಗೆ ಹೋಗಿ ಕೂತವರಲ್ಲ. ಯಾವುದಾದ್ರು ಒಂದು ಹೋರಾಟ ಅಂತ ಕೈಗೆ ಎತ್ಕೊಂಡ್ರೆ ಗೆಲುವು ಸಿಗೋವರೆಗೂ ಹೋರಾಡಿದವರು. ನಾನು ಕೇಳ್ತಾ ಇರೋದು ಅದೇ ಪ್ರಶ್ನೆ, ಗೆಲುವು ಸಿಗೋವರೆಗೂ ಹೋರಾಡೋಣ. ಹೋರಾಡೋದಕ್ಕೆ ನೀವು ಭಾಗಿಯಾಗಿ, ನೀವು ಯಾರು ಹೋರಾಡ್ತಾ ಇದ್ದಾರೆ, ಯಾರು ಹೋರಾಡ್ತಿಲ್ಲ, ಏನು ಸರಿ ಏನು ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದೀರಾ. ನಾನು ಕೇಳ್ತಾ ಇರೋದು, ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀರಾ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಬನ್ನಿ ಚರ್ಚೆ ಮಾಡೋಣ. ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ರೈತರಿಗೆ ಹೆಲ್ಪ್ ಮಾಡೋದಕ್ಕೆ ಜನ ರೆಡಿ ಇದ್ದಾರೆ. ಎಲ್ಲ ರೀತಿ ಪ್ಲ್ಯಾಟ್ಫಾರ್ಮು ಇದೆ, ಮಾಧ್ಯಮ ಇದೆ ಅಲ್ವಾ, ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡಿ, ಬನ್ನಿ ಮಾಡೋಣ. ಈಗ ನನಗೆ ಎಲ್ಲರೂ ಒಂದೊಂದು ಚಾನಲ್ ಆಹ್ವಾನ ಕೊಡ್ತಾ ಇದ್ದೀರಾ, ನೀವು ಬನ್ನಿ ಅಂತ. ನಾನು ಇನ್ನೊಂದು ಆಫರ್ ನಿಮ್ಮ ಮುಂದೆ ಹೇಳ್ತೀನಿ. ನಾನು ಎಲ್ಲ ಚಾನಲ್ಗೂ ಬರ್ತೀನಿ, ಬೇಕಾರೆ ಎವ್ರಿ ಡೇ ಒಂದೊಂದು ಚಾನಲ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಬರ್ತೀನಿ. ಯಾಕೆ ಒಂದು ವೇದಿಕೆಯಲ್ಲಿ ಎಲ್ಲ ಚಾನಲ್ನ ಮುಖ್ಯಸ್ಥರು ಬಂದು ಕೂತ್ಕೋಬಾರ್ದು? ಎಲ್ಲ ಚಾನಲ್ನ ಮುಖ್ಯಸ್ಥರು ಬಂದು ಕೂತ್ಕೊಳ್ಳಿ, ನಾನು ಬರ್ತೀನಿ, ಜನಗಳು ಬರಲಿ, ರೈತರು ಬರಲಿ, ರೈತರ ಪರ ಹೋರಾಟ ಮಾಡ್ತಿರೋವಂಥವ್ರು ಬರಲಿ, ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬರಲಿ, ಒಂದು ನಿಲುವಿಗೆ ಬರೋಣ. ಯಾವ ದಿಕ್ಕಲ್ಲಿ ನಾವೆಲ್ಲ ಹೋಗಬೇಕು ಅಂತ ಒಂದು 2 ತಿಂಗಳು 3 ತಿಂಗಳು ಅಥವಾ ಎಷ್ಟು ದಿನ ಆಗುತ್ತೆ ಗೆಲುವು ಸಿಗೋವರೆಗೂ ಹೋರಾಡೋಣ. ಎಜುಕೇಟ್ ಮಾಡೋಣ, ಅವರಿಗೆ ಬ್ಯಾಕಪ್ ಕೊಡೋಣ, ಅವ್ರಿಗೆ ಏನು ಸಮಸ್ಯೆ ಇದೆ ಇದು ಕೇಳೋಣ, ಎಲ್ಲಿ ಫಂಡ್ಸ್ಗಳು ಲೀಕೇಜ್ ಆಗ್ತಿದೆ ಕ್ವೆಶ್ಚನ್ ಮಾಡೋಣ, ಅವ್ರಿಗೆ ಏನೇನು ಸವಲತ್ತುಗಳು ಸರ್ಕಾರ ಕೊಟ್ಟಿದೆ ಅಲ್ಲಿ ಅದನ್ನು ತಿಳಿಸೋಣ, ಸರ್ಕಾರದಲ್ಲಿ ಅವ್ಯವಹಾರ ನಡೀತಿದ್ರೆ ಅದನ್ನು ಪ್ರಶ್ನೆ ಮಾಡೋಣ, ಎಲ್ಲ ಮಾಡೋಣ. ನೀವೇ ನನ್ನ ಕೇಳಿರೋ ಪ್ರಶ್ನೆ, ನಟರಿಗೆ ಜವಾಬ್ದಾರಿ ಇರಬೇಕು ಅಂತ ಜವಾಬ್ದಾರಿ ತಗೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಬನ್ನಿ ಸರ್, ಎಲ್ಲರೂ ಬನ್ನಿ, ಎಲ್ಲ ಮಾಧ್ಯಮಕ್ಕೂ ಕೇಳ್ಕೊತೀನಿ, ಇಲ್ಲಿ ಕಾಂಪಿಟಿಷನ್ ಬೇಡ. ನಮ್ಮ ಚಾನಲ್ಗೆ ಬನ್ನಿ, ಇವ್ರ ಚಾನಲ್ಗೆ ಬನ್ನಿ. ನಮ್ಮ ಚಾನಲ್ ಬಗ್ಗೆ ಯಾಕೆ ಬೈದ್ರಿ? ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀವಿ ಸರ್, ಆದರೂ ಉಪಯೋಗ ಆಗ್ತಾ ಇಲ್ಲ. ಸಾವಿರಾರು ಸಮಸ್ಯೆ ಇದೆ ರಾಜ್ಯದಲ್ಲಿ, ಎಲ್ಲನೂ ಮಾತಾಡೋದು ಬೇಡ, ಒಂದೇ ಒಂದು ಸಮಸ್ಯೆ ತಗೊಳ್ಳೋಣ. ಈಗ ರೈತರ ಸಮಸ್ಯೆನೇ ತಗೊಳ್ಳೋಣ, ಹೋರಾಡೋಣ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇತ್ತು ಅಂದರೆ ಎಲ್ಲ ಚಾನಲ್ ಒಂದಿನ ವೇದಿಕೆಗೆ ಬನ್ನಿ, ಅನೌನ್ಸ್ ಮಾಡಿ. ಈಗ 2 ಚಾನಲ್ ಅವರು ಅನೌನ್ಸ್ ಮಾಡಿದ್ದೀರಾ, ಎಲ್ಲ ಚಾನಲ್ ಅವರು ಅನೌನ್ಸ್ ಮಾಡಿ. ಈ ಸವಾಲು ಅನ್ನೋದು ಬೇಡ ಸರ್, ಪ್ರೀತಿಯ ಆಮಂತ್ರಣ ನಾನು ಕೊಡ್ತಾ ಇದ್ದೀನಿ, ನೀವು ಕೊಟ್ಟಾಗೆ. ಎಲ್ಲರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ರೈತರ ಸಮಸ್ಯೆ ಏನಿದೆ ಬಗೆಹರಿಸೋಣ. ಇದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೇಳ್ಕೊತಾ ಇದ್ದೀನಿ. ನಾನು ರೆಡಿ, ನೀವು ರೆಡಿ ಇದ್ದರೆ ಬನ್ನಿ.